ಆ್ಯನ್ ಅನ್ರಿಟನ್ ಗೋಲ್ ಈಸ್ ಓನ್ಲಿ ಅ ವಿಶ್. ನೀವು ಬರೆಯದ ಗುರಿ ಕೇವಲ ಅದೊಂದು ಆಸೆ ಮಾತ್ರ. ಅದು ಪ್ರಬಲ ಇಚ್ಛೆಯೂ ಅಲ್ಲ, ಆಕಾಂಕ್ಷೆಯೂ ಅಲ್ಲ. ಅದನ್ನು ಬರೆದಾಗ ಮಾತ್ರ ನೀವು ಯಶಸ್ವಿಗಳಾಗ್ತೀವಿ. ಒಬ್ಬ ವಿದ್ಯಾರ್ಥಿ ಕಮೆಂಟ್ ಹಾಕಿದ್ರು, ಸರ್ ನಾನು 95ನೇ ದಿನ ಬರಿತಾ ಇದ್ದೀನಿ ಇವತ್ತು ಡೈರಿನ. ನಾನು ಮೊದಲು 4-5 ಗಂಟೆ ಮಾತ್ರ ಓದ್ತಾ ಇದ್ದೆ, ಇವತ್ತು 7-8 ಗಂಟೆ ಓದ್ತಾ ಇದ್ದೀನಿ ಸರ್ ಅಂತ. 3 ಗಂಟೆ ಬೆನಿಫಿಟ್ ಆಗಿದೆ ಆ ವಿದ್ಯಾರ್ಥಿಗೆ ಡೈರಿ ಬರೆಯೋದು. ಇದು ಕೇವಲ ಒಂದು ಡೈರಿ ಅಲ್ಲ, ನಿಮ್ಮ ಶಿಸ್ತಿನ ಗುರು, ನಿಮ್ಮ ಯಶಸ್ಸಿನ ಸಹಚರ, ನಿಮ್ಮ ಪ್ರತಿದಿನದ ಅಕೌಂಟ್ಯಾಬಿಲಿಟಿಯ ಪಾರ್ಟ್ನರ್ ಈ ಡೈರಿ. ಒಬ್ಬ ಕಿರಾಣಿ ಅಂಗಡಿ ವ್ಯಾಪಾರಸ್ಥನು ಕೂಡ ಲೆಕ್ಕ ಇಡ್ತಾನೆ, ಯಾವ ಸಾಮಾನನ್ನು ಖರೀದಿ ಮಾಡ್ದ, ಯಾವ ಸಾಮಾನನ್ನು ಮಾರಾಟ ಮಾಡ್ದ ಅಂತ. ನಿಮ್ಮ ಬದುಕಿನ ಅತ್ಯಂತ ಅಮೂಲ್ಯವಾದಂಥ ವಸ್ತು ಅಂದರೆ ಅದು ಸಮಯ. ಟೈಮನ್ನು ಯಾರೂ ನಿಮ್ಗೆ ವಾಪಸ್ ಕೊಡೋದಿಲ್ಲ. ದಿಸ್ ಡೈರಿ ವಿಲ್ ಸೇವ್ ಯುವರ್ ಟೈಮ್. ದಿಸ್ ಡೈರಿ ವಿಲ್ ಚೇಂಜ್ ಯುವರ್ ಮೂಡ್, ಚೇಂಜ್ ಯುವರ್ ಮೆಂಟ್ಯಾಲಿಟಿ, ಎವ್ರಿಥಿಂಗ್. ಅಬ್ದುಲ್ ಕಲಾಂ ಅವರಿಂದ ಹಿಡ್ಕೊಂಡು MS ಧೋನಿಯವರು ಕೂಡ ಪ್ರತಿ ಮ್ಯಾಚ್ಗಿಂತ ಮುಂಚೆ ಒಂದು ಚಿಕ್ಕ ನೋಟ್ಸನ್ನು ಮಾಡ್ಕೊಳ್ತಾ ಇದ್ರು. ಯಶಸ್ಸು ಅನ್ನೋದು ಆಕ್ಸಿಡೆಂಟಲ್ ಆಗಿ ಸಿಗೋದಿಲ್ಲ, ಅದು ನಾವು ಮಾಡುವಂಥ ಪ್ಲ್ಯಾನ್ಗೆ ಸಿಗುವಂಥ ಪ್ರತಿಫಲ. ಪ್ಲ್ಯಾನ್, ಫೋಕಸ್, ಅಚೀವ್. ಯೋಜನೆ ಇಲ್ಲದ ಗುರಿ ಎಂದೂ ಕೂಡ ನನಸಾಗೋದಿಲ್ಲ. ಪ್ಲ್ಯಾನ್ ಹಾಕಿ ಮಾಡುವಂತಹ ಕೆಲಸ ಎಂದೂ ಫೇಲ್ ಆಗೋದಿಲ್ಲ.